ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಸಂವಿಧಾನ ಸಮರ್ಪಣಾ ದಿನ ಶುಭಾಶಯಗಳನ್ನು ಕೋರ್ತೇನೆ. ಇವತ್ತಿಗೆ ನಮ್ಮ ಸಂವಿಧಾನ ರಚನೆಯಾಗಿ 75 ವರ್ಷಗಳು ಆಗಿದೆ. 1949ರಲ್ಲಿ ನವೆಂಬರ್ 26ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡ್ತಾರೆ. ನಮ್ಮ ಜಗತ್ತಿನ ಅತ್ಯಂತ ಒಂದು ಶುದ್ಧವಾದ ಮತ್ತು ಒಳ್ಳೆಯ ಒಂದು ಸಂವಿಧಾನ ಅಂತ ಹೇಳಿದ್ರೆ ಅದು ನಮ್ಮ ಭಾರತ ಸಂವಿಧಾನ ಅಂತ ಹೇಳಿದ್ರೆ ತಪ್ಪಾಗಲಾರದಂತ ಭಾವಿಸ್ತೇನೆ. ಅಂತ ಮಹಾಗ್ರಂಥವನ್ನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ನಮ್ಮ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ. ಅಂದಿನಿಂದ ಎಲ್ಲ ಒಂದು ಜಾತಿ ಜನತೆಗಿರ್ಬೋದು, ಎಲ್ಲಾ ಧರ್ಮಗಳಿಗಿರ್ಬೋದು, ಎಲ್ಲಾ ಜನತೆ ಕೂಡ ಎಲ್ಲರೂ ಒಟ್ಟಾರೆ ಹೋಗ್ಬೇಕು, ಎಲ್ಲರೂ ಒಂದು ಒಗ್ಗೂಡ್ಕೊಂಡು ಹೋಗ್ಬೇಕಂತ ಈ ಒಂದು ಸಂವಿಧಾನವನ್ನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಸಮಾನರೇ, ಎಲ್ಲರೂ ಒಂದೇ, ಯಾರು ಮೇಲು ಕೀಳು ಇಲ್ಲ ಅನ್ನೋ ಒಂದು ಇದನ್ನು ಆ ಒಂದು ಪುಸ್ತಕದಲ್ಲಿ ನಾವು ನೋಡಬಹುದು. ಆ ಒಂದು ಸಂವಿಧಾನದಲ್ಲಿ ಇವತ್ತು ನಮ್ಮ ಇಡೀ ಭಾರತ ದೇಶ ಹೋಗ್ತಾ ಇದೆ. ಯಾವುದೇ ರೀತಿ ಎಲ್ಲ ಕೂಡ ಒಂದು ಅಣ್ಣ ತಮ್ಮಂದ್ರ ಒಂದು ರೀತಿಯಲ್ಲಿ ನಾವು ಎಲ್ಲರೂ ಕೂಡ ಒಂದು ಜೊತೆಯಲ್ಲಿ ನಾವು ಎಲ್ಲಾ ಧರ್ಮಗಳು ಕೂಡ ನಾವು ಹೋಗ್ತಾ ಇದ್ದೀವಿ. ಈ ಒಂದು ಇಂಥ ಒಂದು ಒಂದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ನಮ್ಗೆ ಇಂಥ ಒಂದು ಗ್ರಂಥವನ್ನು ಕೊಟ್ಟಿರೋದು ನಮ್ಮೆಲ್ಲರ ಒಂದು ಅದೃಷ್ಟ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಅವ್ರ ಬಾಲ್ಯದಿಂದ ಅನೇಕ ಒಂದು ಕಷ್ಟಗಳು, ನೋವುಗಳು, ಅನೇಕ ಅವಮಾನಗಳು ಎಲ್ಲ ನೋಡ್ಕೊಂಡು ಬಂದ್ರೆ ಕೂಡ ಇವತ್ತು ಅವ್ರು ಕೊಟ್ಟಿರೋ ಒಂದು ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಂದು ನಮ್ಮ ಭಾರತ ದೇಶ ಪ್ರತಿಯೊಬ್ಬರು ಕೂಡ ಇವತ್ತು ನಾವು ಆ ಒಂದು ಅಡಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆ ಒಂದು ಇದರಿಂದ ಅದೇ ರೀತಿ ನಮ್ಮ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಇನ್ನೂ ಹೆಚ್ಚಿಗೆ ಪ್ರಧಾನಮಂತ್ರಿ ಆಗ್ಬೇಕಾಯ್ತು. ಅದನ್ನ ಪ್ರಧಾನಮಂತ್ರಿ ಆಗಬಾರ್ದಂತ ತಪ್ಪಿಸಿದ್ದು 62 ವರ್ಷ ಆಡಳಿತ ಮಾಡಿದ ಕಾಂಗ್ರೆಸ್ ಪಕ್ಷ. ಅವ್ರನ್ನ ಚುನಾವಣೆಯಲ್ಲಿ ನಿಂತಾಗ ಆಗಿನ ಪ್ರಧಾನಿ ಮಂತ್ರಿ ಆದಂತ ನೆಹರು ಅವರು ಅವರೇ ಖುದ್ದಾಗಿ ಪ್ರಚಾರಕ್ಕೆ ಹೋಗಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಸೋಲಿಸಿ ಅವ್ರನ್ನ ಪ್ರಧಾನಿ ಆಗಬಾರ್ದು ಅನ್ನೋ ಒಂದು ಇದನ್ನ ಮಾಡಿದ್ರು. ಅವರೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ರು, ಕಾಂಗ್ರೆಸ್ ಒಂದು ಸುಡುವ ಮನೆ ಇದ್ದಂಗೆ, ದಯವಿಟ್ಟು ಆ ಒಂದು ಇದರಲ್ಲಿ ಯಾರು ಹೋಗ್ಬೇಡಿ, ಅದರಲ್ಲಿ ಹೋದ್ರೆ ಎಲ್ಲ ಸುಟ್ಟಿ ನೀವು ಭಸ್ಮ ಆಗ್ತೀರಾ ಅಂತ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಆಗಾಗಲೇ ಅವ್ರಿಗೆ ತುಂಬಾ ಅವಮಾನಗಳು ಮಾಡಿದಂತ ಪಕ್ಷ ಯಾವ್ದಾದ್ರು ನಡೆದ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಬೋದು. ಅದಾನಂತರ ಅವರು ಸತ್ತಾಗ ಅವರಿಗೆ ಒಂದು 6 ಅಡಿ 3 ಅಡಿ ಕೂಡ ಜಾಗ ಕೂಡ ಈ ಕಾಂಗ್ರೆಸ್ ಪಕ್ಷ ಕೊಟ್ಟಿಲ್ಲ. ಅದೇ ಬೇರೆ ಗಾಂಧಿ ಅವರಿಗೆ, ನೆಹರು ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಅವ್ರಿಗೆಲ್ಲ 50 ಎಕರೆ 100 ಎಕರೆ ಆ ತರ ಜಮೀನು ಕೊಟ್ಟಿದ್ದಾರೆ. ಅವರು ನಮ್ಗೆ ಸಂವಿಧಾನ ಕೊಟ್ಟಂತ ಒಂದು ಮಹಾನ್ ಒಂದು ವ್ಯಕ್ತಿಗೆ ಒಂದು 6 ಅಡಿ 3 ಅಡಿ ಅವ್ರಿಗೆ ಒಂದು ಸ್ವಂತ ಒಂದು ಜಾಗ ಕೂಡ ಕೊಡ್ತಿರುವಂತ ಪಕ್ಷ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಅದಾದ್ಮೇಲೆ ನಮ್ಮ ನರೇಂದ್ರ ಮೋದಿಜಿ ಅವರು 2010 ಗುಜರಾತಿನ CM ಆದಾಗ ಇದಕ್ಕಿಂತ ಮುಂಚೆ ಈ ಕಾಂಗ್ರೆಸ್ ಪಕ್ಷದವರು ಸಂವಿಧಾನ ಸಮರ್ಪಣಾ ದಿನವನ್ನು ಕಾನೂನಿನ ದಿನ ಅಂತ ಆಚರಣೆ ಮಾಡ್ತಾ ಇದ್ರು. ನಮ್ಮ ನರೇಂದ್ರ ಮೋದಿಜಿ ಅವರು ಅವಾಗ ಗುಜರಾತ್ CM ಆಗಿದ್ದಾಗ 2010 ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಗ್ರಂಥವನ್ನು ಹಾಗೂ ಅವರ ಫೋಟೋವನ್ನು ಆನೆಗಳ ಮುಖಾಂತರ ಹಾಗೂ ಸಾವಿರಾರು ನಮ್ಮ ಮಹಿಳೆಯರ ಒಂದು ಕಳಶವನ್ನು ಮಾಡಿ ಅದನ್ನ ಸಂವಿಧಾನ ಸಮರ್ಪಣೆ ದಿನ ಅಂತ ಅವತ್ತು ಗುಜರಾತ್ನಲ್ಲಿ ಅವರು ಘೋಷಣೆ ಮಾಡ್ತಾರೆ. ಅದಾದ್ಮೇಲೆ 2014ರಲ್ಲಿ ಪ್ರಧಾನಮಂತ್ರಿ ಆದ್ಮೇಲೆ ಇಡೀ ದೇಶಾದ್ಯಂತ ಪ್ರತಿಯೊಂದು ದೇಶ ಕೂಡ ಇದನ್ನ ಕಾನೂನು ದಿನ ಅಂತ ಸಮರ್ಪಣೆ ಮಾಡಬಾರ್ದು, ಇದು ಸಂವಿಧಾನ ಸಮರ್ಪಣೆ ದಿನ ಅಂತ ಮಾಡ್ಬೇಕಂದ್ಬಿಟ್ಟು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಈಗ ಅದನ್ನ ಸಮರ್ಪಣೆ ದಿನ ಅಂತ ಒಂದು ಆಚರಣೆ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಇಂಥ ಒಂದು ಪ್ರಧಾನಿಗಳು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡುವಂತವ್ರಿಗೆ ಅವ್ರು ಎಲ್ಲಿ ಹುಟ್ಟಿರೋ ಸ್ಥಳ ಇರ್ಬೋದು, ಮತ್ತೆ ಓದಿರೋದು ಲಂಡನ್ ಅಂತ ಸ್ಥಳ ಇರ್ಬೋದು, ಮತ್ತೆ ಅವ್ರು ಸತ್ತಿರೋ ಒಂದು ಅಂತ್ಯ ಸಂಸ್ಕಾರ ಜಾಗ ಇರ್ಬೋದು, ಈಗೆಲ್ಲ ಕೂಡ ಅದನ್ನ ಪಂಚತೀರ್ಥಗಳನ್ನಾಗಿ ಮಾಡಿ ಇವತ್ತು ನಮ್ಮ ಪ್ರವಾಸಿಗರು ಅಲ್ಲಿ ಹೋಗಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ತಿಳ್ಕೊಳ್ಳುವಂತ ವಿದೇಶಗಳಿಂದ ಬಂದು ಹೋಗ್ತಾ ಇದ್ದಾರೆ. ಸೊ ಅದರಿಂದ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ ಏನಾದ್ರು ಗೌರವ ಕೊಟ್ಟಿರೋ ಪಕ್ಷ ಯಾವ್ದಪ್ಪ ಅಂತ ಹೇಳಿದ್ರೆ ಅದು BJP ಪಕ್ಷ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋಕೆ ನಾನು ಇಷ್ಟಪಡ್ತೀನಿ.